ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಆಗಮೋಕ್ತವಾಗಿ ದೀಪಾವಳಿ ಆಸ್ಥಾನ. ತಿರುಚಿ ಉತ್ಸವದಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅಭಯ ಪ್ರದಾನವಿತ್ತ ಸ್ವಾಮಿ ಅಮ್ಮನವರು. ತಿರುಪತಿ ಕಪಿಲತೀರ್ಥ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ವೈಭವದ ಪುಷ್ಕರಣಿ ಆರತಿ. ತಿರುಚಿ ಊಂಜಲ್ ಸೇವೆಯಲ್ಲಿ ನಯನ ಮನೋಹರವಾಗಿ ಶಿವ ಪಾರ್ವತಿಯರ ದರ್ಶನ. ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ದೀಪಾವಳಿಯ ಬಲಿಂದ್ರ ಪೂಜೆ. ಬಲಿಂದ್ರ ಮಂಡಲ ಪೂಜೆಯನ್ನ ನೆರವೇರಿಸಿದ ದ್ವೈಪಾದರು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ದೀಪಾವಳಿ ಆಸ್ಥಾನವನ್ನ ಆಗಮೋಕ್ತವಾಗಿ ನೆರವೇರಿಸಲಾಯಿತು. ಮೊದಲಿಗೆ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿಗಳು ಧ್ವಜಸ್ತಂಭ ಪ್ರದಕ್ಷಿಣೆಯಾಗಿ ಬಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂಲಮೂರ್ತಿ, ಉತ್ಸವ ಮೂರ್ತಿಗಳಿಗೆ ಪಟ್ಟು ವಸ್ತ್ರವನ್ನ ಸಮರ್ಪಿಸಿದರು. ಆನಂತರ ಬಂಗಾರದ ಬಾಗಿಲ ಬಳಿ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೆ ರೂಪಾಯಿ ಆರತಿ, ಪ್ರತ್ಯೇಕ ಆರತಿಗಳನ್ನು ಸಮರ್ಪಿಸಿದರು. ಆನಂತರ ಶಾಸ್ತ್ರೋಕ್ತವಾಗಿ ದೀಪಾವಳಿ ಆಸ್ಥಾನವನ್ನ ನಿರ್ವಹಿಸಿದರು. ಈ ಉತ್ಸವದಲ್ಲಿ ಟಿಟಿಡಿ ಪಾಲಕ ಮಂಡಳಿ ಸದಸ್ಯರಾದ ನನ್ನಪ್ಪನೇನಿ ಸದಾಶಿವರಾವು, ಜಿ ಭಾನುಪ್ರಕಾಶ್ ರೆಡ್ಡಿ, ಟಿಟಿಡಿ ಸಿವಿ ಅಂಡ್ ಎಸ್ಒ ಕೆವಿ ಮುರಳೀಕೃಷ್ಣ, ತಿರುಪತಿ ಎಸ್ಪಿ ಎಲ್ ಸುಬ್ಬರಾಯುಡು, ಡೆಪ್ಯೂಟಿ ಇಒ ಲೋಕನಾಥಂ ಮತ್ತಿತರರು ಪಾಲ್ಗೊಂಡಿದ್ದರು. ದೀಪಾವಳಿ ಆಸ್ಥಾನದ ಅಂಗವಾಗಿ ಸೋಮವಾರ ಸಾಯಂಕಾಲ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತಿರುಬೀದಿ ಉತ್ಸವ ನೆರವೇರಿಸಲಾಯಿತು. ಸಹಸ್ರ ದೀಪಾಲಂಕಾರ ಸೇವೆಯ ನಂತರ ಶ್ರೀದೇವಿ, ಭೂದೇವಿ ಸಮೇತ ಶ್ರೀ ಮಲಯಪ್ಪ ಸ್ವಾಮಿಯವರನ್ನ ಸರ್ವಾಲಂಕಾರ ಶೋಭಿತರಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನರಾಗಿಸಿ ತಾಳ, ಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ವಿಹರಿಸುತ್ತಾ ಸ್ವಾಮಿಯು ಭಕ್ತರಿಗೆ ಅಭಯ ಪ್ರದಾನವಿತ್ತರು. ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಸ್ವಾಮಿ ಅಮ್ಮನವರನ್ನ ದರ್ಶಿಸಿದರು. ತಿರುಪತಿಯ ಕಪಿಲತೀರ್ಥ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯದಲ್ಲಿ ಸೋಮವಾರ ಸಾಯಂಕಾಲ ಶ್ರೀ ಕಾಮಾಕ್ಷಿ ಸಮೇತ ಕಪಿಲೇಶ್ವರ ಸ್ವಾಮಿಯವರಿಗೆ ಪುಷ್ಕರಣಿ ಆರತಿ, ಊಂಜಲ್ ಸೇವೆಯನ್ನ ನೇತ್ರ ಪರ್ವವಾಗಿ ನಿರ್ವಹಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿರುವ ಈ ಆಲಯದಲ್ಲಿ ಪ್ರತಿ ಸೋಮವಾರ 5:30 6 ಗಂಟೆಯ ಮಧ್ಯೆ ಪ್ರದೋಷ ಸಮಯದಲ್ಲಿ ಪುಷ್ಕರಣಿ ಆರತಿ ನಿರ್ವಹಿಸುವರು. ಆನಂತರ ಉಂಜಲ್ ಸೇವೆ ನೆರವೇರಿಸಿದರು. ಇಂತಹ ಪುರಾಣ ಪ್ರಸಿದ್ಧವಾದ ಈ ಆಲಯದಲ್ಲಿ ಪುಷ್ಕರಣಿ ಬಹಳ ಪ್ರಾಚೀನವಾದದ್ದು. ಇಂತಹ ಪ್ರಾಶಸ್ತ್ಯವಿರುವ ಕಪಿಲ ತೀರ್ಥದಲ್ಲಿ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಆಲಯದಲ್ಲಿ ಸ್ವಾಮಿಗೆ ಪುಷ್ಕರಣಿ ಆರತಿ ನೆರವೇರಿಸಿದರು. ಸೋಮವಾರ ಸಾಯಂಕಾಲ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಗೆ ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ಸರ್ವಾಂಗ ಸುಂದರವಾಗಿ ಅಲಂಕರಿಸಿದರು. ಆನಂತರ ಆಲಯದಿಂದ ಮಂಗಳ ವಾದ್ಯಗಳ ನಡುವೆ ಪುಷ್ಕರಣಿ ಬಳಿ ಸ್ವಾಮಿ ಅಮ್ಮನವರನ್ನ ತಂದು ಆಸೀನರಾಗಿಸಿ ಸ್ವಾಮಿಗೆ ಪಂಚ ಆರತಿ, ಮಹಾಮಂಗಳಾರತಿ ಸಮರ್ಪಿಸಿ ಪುಷ್ಕರಣಿ ಆರತಿ ನಿರ್ವಹಿಸಿದರು. ನಂತರ ಆಲಯದ ಉಂಜಲ್ ಮಂಟಪಕ್ಕೆ ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರಿಗೆ ಉತ್ಸವವಾಗಿ ತಂದರು. ಆನಂತರ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರಿಗೆ ಉಂಜಲ್ ಸೇವೆಯು ನೇತ್ರ ಪರ್ವವಾಗಿ ನಿರ್ವಹಿಸಲಾಯಿತು. ಸರ್ವಾಂಗ ಸುಂದರ ಅಲಂಕಾರ ಶೋಭಿತರಾದ ಶಿವ ಪಾರ್ವತಿಯರಿಗೆ ಅರ್ಚಕರು ಉಯ್ಯಾಲಿಯಲ್ಲಿ ಆಸೀನರಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ನಿರ್ವಹಿಸಿದ ನಂತರ ಸುಸ್ತರ ಭಕ್ತಿ ಸಂಕೀರ್ತನೆ, ವೇದ, ನಾದ ಸಹಿತವಾಗಿ ಆದಿ ದಂಪತಿಗಳಿಗೆ ಊಂಜಲ್ ಸೇವೆ, ನಯನ
ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ದೇವಾಲಯವಾದ ಹಾಸನಾಂಬ ದೇಗುಲವು ಇದೇ ಅಕ್ಟೋಬರ್ 9ನೇ ತಾರೀಕಿನಂದು ಬಾಗಿಲು ತೆರೆಯಲಾಯಿತು. ಈ ಆಲಯವು ವರ್ಷಕ್ಕೆ ಒಂದು ಬಾರಿ ತೆರೆಯಲಿದ್ದು, ದೀಪಾವಳಿ ಹಬ್ಬಕ್ಕೆ ಮುನ್ನ ಅಕ್ಟೋಬರ್ 9ನೇ ತಾರೀಕು ಗುರುವಾರ ತೆರೆದು ಅಕ್ಟೋಬರ್ 23ನೇ ತಾರೀಕಿನವರೆಗೂ ಬಾಗಿಲು ತೆರೆದಿರುತ್ತದೆ. ನಂತರ ಬಲಿಪಾಡ್ಯಮಿಯ ಮರು ದಿವಸ ದೇವಾಲಯದ ದ್ವಾರವನ್ನು ಮುಚ್ಚಲಾಗುವುದು. ಇತಿಹಾಸ ಪ್ರಸಿದ್ಧ ಹಾಸನಾಂಬೆ ದೇವಾಲಯದಿಂದಲೇ ಜಿಲ್ಲೆಗೆ ಹಾಸನ ಎಂಬ ಹೆಸರು ಬಂದಿದೆ. ಈ ಆಲಯದಲ್ಲಿ ಸಪ್ತ ಮಾತೃಕೆಯರು ಭೂಲೋಕಕ್ಕೆ ಆಗಮಿಸಿ ಇಲ್ಲಿ ನೆಲೆಸಿರುವವರು ಎಂಬುದು ಪ್ರತೀತಿ. ಈ ಆಲಯವನ್ನು ಮುಚ್ಚುವುದಕ್ಕೂ ಮುನ್ನ ಆಲಯದಲ್ಲಿ ತಾಯಿಗೆ ಹೂಗಳನ್ನು ಸಮರ್ಪಿಸಿ ದೀಪವನ್ನು ಹಚ್ಚಿ ನಂತರ ಆಲಯವನ್ನು ಮುಚ್ಚುವರು. ಮತ್ತೆ ಮುಂದಿನ ವರ್ಷ ಆಲಯದ ಬಾಗಿಲು ತೆರೆದಾಗ ತಾಯಿಗೆ ಸಮರ್ಪಿಸಿದ ಹೂವು ಬಾಡಿರುವುದಿಲ್ಲ ಹಾಗೂ ಹಚ್ಚಿದ ದೀಪವು ಪ್ರಜ್ವಲಿಸುತ್ತಿರುತ್ತದೆ. ಇಂತಹ ಮಹಾತ್ಮೆಯುಳ್ಳ ಆಲಯಕ್ಕೆ ರಾಜ್ಯದಾದ್ಯಂತ ಹಾಗೂ ವಿದೇಶಗಳಿಂದ ಆಲಯಕ್ಕೆ ಭಕ್ತರು ಆಗಮಿಸಿ ತಾಯಿಯನ್ನ ದರ್ಶಿಸುತ್ತಿದ್ದಾರೆ. ಇದಕ್ಕಾಗಿ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಗಳನ್ನು ಕೈಗೊಂಡಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಶ್ರೀಕೃಷ್ಣನಿಗೆ ಚಾಮರ ಸೇವೆ, ಹರಿವಾಣ ಸೇವೆಯನ್ನ ಮಾಡಿದರು. ಇದರ ಸಂಬಂಧ ತೀರ್ಥ ಮಠದಲ್ಲಿ ಶ್ರೀಪಾದರು ಚಾಮರ ಸೇವೆಯನ್ನ ಮಾಡಿ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು ಶ್ರೀಕೃಷ್ಣನಿಗೆ ರಾತ್ರಿ ಪೂಜೆಯನ್ನ ಮಾಡಿದರು. ನಂತರ ಏಕಾದಶಿ ಪ್ರಯುಕ್ತ ವಾದ್ಯ ಸೇವೆ, ಸಂಕೀರ್ತನೆ, ಪ್ರವಚನ, ಸಂಗೀತ ಸೇವೆಯೂ ನಡೆಯಿತು. ನಂತರ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ದೇವರ ನೈರ್ಮಲ್ಯವನ್ನ ಹರಿವಾಣದಲ್ಲಿರಿಸಿ ಹರಿವಾಣವನ್ನು ತಲೆಯ ಮೇಲಿಟ್ಟುಕೊಂಡು ಭಾಗವತರ ಡಂಗೂರವ ಸಾರಿ ಹರಿಯಂಡಿಗರಿಗೆಲ್ಲರಿಗೂ ಎಂಬ ಪದ್ಯದೊಂದಿಗೆ ಹರಿವಾಣ ಸೇವೆಯನ್ನ ಮಾಡಿದರು. ಉತ್ತರಾದಿ ಮಠದ ಪೀಠಾಧಿಪತಿಗಳಾದ ಶ್ರೀ 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 ಸತ್ಯಾತ್ಮ ತೀರ್ಥ ಶ್ರೀಪಾದರು ಭಕ್ತರನ್ನುದ್ದೇಶಿಸಿ ಮಾತನಾಡಿದರು. ದೀಪಾವಳಿಯ ಬಹಳ ಶ್ರೇಷ್ಠವಾದಂತಹ ಒಂದು ಹಬ್ಬದ ಆಚರಣೆ ಶ್ರೀಹರಿಯ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೆ ನಾವು ಮಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿ ಅದಿತಿ ದೇವಿಗೆ ಕರ್ಣಕುಂಡಲಗಳನ್ನು ಕೊಟ್ಟಿರುವಂತಹ ಒಂದು ಪವಿತ್ರವಾದ ದಿನ ಇವತ್ತು. ಯಾಕೆ ಪವಿತ್ರ ಅಂದರೆ, ನಾವು ಅಪವಿತ್ರರಾಗೋದೇ ನರಕ ಸಾಧನವಾದ ಪಾಪಗಳನ್ನು ಮಾಡಿದಾಗ. ಅಂತಹ ನಾನಾ ವಿಧವಾದ ದೈಹಿಕ, ವಾಚಿಕ, ಮಾನಸಿಕವಾದಂತಹ ನರಕ ಸಾಧನವಾದ ಪಾಪಗಳನ್ನು ನಾವು ಮಾಡಿದಾಗ ಅಪವಿತ್ರರಾಗ್ತೇವೆ. ಅಂತಹ ಎಲ್ಲ ಪಾಪಗಳನ್ನು ದೂರ ಮಾಡಿ ಪಾಪಗಳಿಗೆ ಪ್ರೇರಕರಾದ ಅಸುರರನ್ನೆಲ್ಲ ಸಂಹಾರ ಮಾಡಿ ಧರ್ಮದ ರಕ್ಷಣೆಯನ್ನು ಮಾಡಿ ಪರಮಾತ್ಮ ದೇವತೆಗಳ ತಾಯಿಯಾದ ಅದಿತಿ ದೇವಿಗೆ ಕರ್ಣಕುಂಡಲಗಳನ್ನು ಕೊಟ್ಟ. ಇದರ ಅರ್ಥ ಎಲ್ಲ ದೇವತೆಗಳಿಗೆ, ಸಜ್ಜನರಿಗೆ ಧರ್ಮಕ್ಕೆ ವಿಜಯವನ್ನು ತಂದುಕೊಟ್ಟಂತಹ ದಿನ. ಹೀಗಾಗಿ ಅಂದು ಪರಮಾತ್ಮ ನರಕಾಸುರನ ಸಂಹಾರ ಮಾಡಿದಂತೆ ಇಂದು ನಮ್ಮೆಲ್ಲರ ಪಾಪಗಳನ್ನು ಪರಿಹಾರ ಮಾಡಿ ನರಕ ಸಾಧನವಾದಂತಹ ದುಷ್ಟವಾದ ಪ್ರವೃತ್ತಿಗಳನ್ನೆಲ್ಲ ದೂರ ಮಾಡಿ ಪವಿತ್ರವಾದಂತಹ ಸಚ್ಚಾಸ್ತ್ರಗಳ ಶ್ರವಣ ಮಾಡುವಂತಹ ಒಂದು ಸೌಭಾಗ್ಯವನ್ನು ಕರುಣಿಸಬೇಕು. ಅದಿತಿಗೆ ಕರ್ಣಕುಂಡಲಗಳನ್ನು ಪರಮಾತ್ಮ ಕೊಟ್ಟ. ಇದರ ಅರ್ಥ ಕರ್ಣಗಳಿಗೆ ಭೂಷಣವಾಗಿರುವಂತಹ ಸಚ್ಚಾಸ್ತ್ರಗಳ ಶ್ರವಣ ಮಾಡುವ ಸೌಭಾಗ್ಯವನ್ನು ಸಜ್ಜನರಿಗೆ ಭಗವಂತ ಕರುಣಿಸ್ತಾನೆ ಅಂತ. ಆ ಸೌಭಾಗ್ಯವನ್ನು ನಮಗೆಲ್ಲ ಕರುಣಿಸಿದರೆ ಅದು ನಿಜವಾದ ನರಕ ಚತುರ್ದಶಿಯ ಉತ್ಸವದ ಆಚರಣೆ. ಆ ಪ್ರಾರ್ಥನೆಯನ್ನು ನಮ್ಮ ಗುರುಗಳ ಮೂಲಕ, ಮಹಾಗುರುಗಳ ಮೂಲಕ, ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ.
ಭಗವಂತನಿಗೆ ವಿಶೇಷವಾಗಿ ದೀಪದ ಸಮರ್ಪಣೆ ಕಾರ್ತಿಕ ಮಾಸ, ಅದರಲ್ಲಿಯೂ ವಿಶೇಷವಾಗಿ ದೀಪಾವಳಿಯ ದಿನ ಭಗವಂತನಿಗೆ ದೀಪಾರಾಧನೆಯನ್ನು ಮಾಡಿ ಕೋಟಿ ಸೂರ್ಯಪ್ರಕಾಶ, ಅನಂತ ಸೂರ್ಯಪ್ರಕಾಶ ಭಗವಂತ. ಅಂತಹ ಪರಮಾತ್ಮನಿಗೆ ನಾವು ದೀಪವನ್ನ ಸಮರ್ಪಣೆ ಮಾಡುವುದು ಕೇವಲ ಕೃತಜ್ಞತಾ ಸಮರ್ಪಣೆಯ ರೂಪದಲ್ಲಿ. ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೆ ಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿ ಮಾಮಕಂ. ಸೂರ್ಯ ಚಂದ್ರರಿಗೆ ಹಾಗೂ ಅಗ್ನಿಗೆ, ನಕ್ಷತ್ರಗಳಿಗೆ, ಎಲ್ಲ ತೇಜೋಮಯವಾದ ವಸ್ತುಗಳಿಗೆ ತೇಜಸ್ಸನ್ನು, ಪ್ರಕಾಶವನ್ನು ಕೊಟ್ಟವನೇ ಪರಮಾತ್ಮ. ಅವುಗಳಿಂದ ನಮ್ಮ ಬದುಕು. ಅಂತಹ ಆ ಪ್ರಕಾಶವನ್ನು ನೀಡಿ ಪರಮಾನುಗ್ರಹ ಮಾಡಿದ ಭಗವಂತನಿಗೆ ಕೃತಜ್ಞತೆಯ ಸಮರ್ಪಣೆಯ ರೂಪದಲ್ಲಿ ದೀಪದ ಅರ್ಪಣೆ, ದೀಪದ ಸಮರ್ಪಣೆಯಿಂದ ಜ್ಞಾನದ ಅಭಿವೃದ್ಧಿ ಎಂಬುದಾಗಿ ತಿಳಿಸಿದ್ದಾರೆ. ದೀಪದ ಸಮರ್ಪಣೆಯನ್ನು ಮಾಡುವುದರಿಂದ ದಿವ್ಯವಾದಂತಹ ಚಕ್ಷುಸ್ಸು, ಅರ್ಥಾತ್ ಭಗವಂತನನ್ನ ಕಾಣುವಂತಹ ಒಂದು ದೃಷ್ಟಿ. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ ವಸುದೇವ ಸುತನ ಕಾಂಬುವೆನು ಅಂತ ಹೇಳಿದ ಹಾಗೆ ಭಗವಂತನನ್ನು ಕಾಣುವಂತಹ ಒಂದು ದೃಷ್ಟಿಯನ್ನ, ಆ ವಿಧವಾದ ಒಂದು ಚಕ್ಷುಸ್ಸನ್ನ, ಅಂತರ್ದೃಷ್ಟಿಯನ್ನು ಕೊಟ್ಟು ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಆ ದೀಪವನ್ನು ಸಮರ್ಪಣೆ ಮಾಡಬೇಕು. ಪರಮಾತ್ಮ ದೀಪದಲ್ಲಿ, ಅಗ್ನಿಯಲ್ಲಿ ಅಗ್ನಿನಾಮಕನಾಗಿ, ಹರಣೀಪತಿ ಪರಶುರಾಮ ರೂಪನಾಗಿ ಭಗವಂತ ಸನ್ನಿಹಿತನಾಗಿದ್ದಾನೆ. ಭಗವಂತನೇ ಭಗವಂತನಿಗೆ ದೀಪವಾಗಿ ಬೆಳಗಬಹುದು. ನಾವು ಕೊಡುವ ದೀಪ ಇದು ಅತ್ಯಲ್ಪ. ಸರ್ವೋತ್ತಮನಾದ ಭಗವಂತನಿಗೆ ಸರ್ವೋತ್ತಮ ದೀಪವನ್ನೇ ಸಮರ್ಪಣೆ ಮಾಡಬೇಕು ಅಂದ್ರೆ ಭಗವಂತನನ್ನೇ ಪರಶುರಾಮ ರೂಪದಿಂದ ಅಗ್ನಿನಾಮಕನಾಗಿ ಪರಮಾತ್ಮನಿಗೆ ದೀಪವಾಗಿ ನಿಂತಿದ್ದಾನೆ ಅಂತ ಅನುಸಂಧಾನವನ್ನ ಮಾಡಬೇಕು. ಆ ರೀತಿಯ ಅನುಸಂಧಾನದಿಂದ ದೀಪಗಳ ಸಮರ್ಪಣೆಯನ್ನು ಮಾಡಿ ಎಲ್ಲ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಉದ್ಧಾರ ಮಾಡು ಎಂಬ ಪ್ರಾರ್ಥನೆಯನ್ನು ಸಕಲ ಭಗವದ್ಭಕ್ತರು ಕೂಡ ಮಾಡಿ ಆ ಪರಮಾತ್ಮನ ಅನುಗ್ರಹವನ್ನು, ಶ್ರೀಮದ್ ಆಚಾರ್ಯರ ಅನುಗ್ರಹವನ್ನು, ಟೀಕಾಕೃತ್ಪಾದಾದಿ ಸಮಸ್ತ ಗುರುಗಳ ಅನುಗ್ರಹವನ್ನು ಪಡೆದು ಎಲ್ಲರೂ ಧನ್ಯರಾಗಬೇಕು. ಎಲ್ಲರಿಗೂ ಮಂಗಲವಾಗಲಿ, ಶುಭವಾಗಲಿ ಎಂಬುದಾಗಿ ದೇವರಲ್ಲಿ ಮತ್ತೊಮ್ಮೆ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇವೆ. ಶೃಂಗೇರಿ ಶಾರದಾ ಪೀಠದ ಕಿರಿಯ ಪೀಠಾಧಿಪತಿಗಳು ವಿಜಯ ಯಾತ್ರೆಯಲ್ಲಿ ಹೈದರಾಬಾದ್ಗೆ ತಲುಪಿದರು. ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ತೀರ್ಥ ಸ್ವಾಮೀಜಿಯವರು ವಿಜಯ ಯಾತ್ರೆಯಲ್ಲಿ ಹೈದರಾಬಾದ್ಗೆ ತಲುಪಿದರು. ಹೈದರಾಬಾದ್ನ ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀಗಳವರು ಚಂದ್ರಮೌಳೇಶ್ವರ ಪೂಜೆಯನ್ನ ನೆರವೇರಿಸಿದರು. ಈ ಪೂಜೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಬಲೀಂದ್ರ ಪೂಜೆಯನ್ನ ವೈಭವವಾಗಿ ನೆರವೇರಿಸಲಾಯಿತು. ಮಠದ ಪುರೋಹಿತರಾದ ರಾಘವೇಂದ್ರ ಕೋಡಂಚ ಇವರ ನೇತೃತ್ವದಲ್ಲಿ ನಡೆಯಿತು. ಈ ಸಂಬಂಧ ಕನಕ ಗೋಪುರದ ಎದುರು ಬಲೀಂದ್ರನ ಮಂಡಲ ಬರೆದು ಮಂಡಲ ಪೂಜೆಯನ್ನು ಹಾಗೂ ಮಹಾಪೂಜೆಯನ್ನು ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಮಾಡಲಾಯಿತು. ಕೃಷ್ಣ ಮಠದ ಆವರಣದಲ್ಲಿ ದೀಪಗಳನ್ನು ಬೆಳಗಿಸಿ ಆಸ್ಥಾನ ಭಾಗವತರಾದ ನಾರಾಯಣ ಶರಳಾಯು ಇವರ ದಾಸರ ಪದ ಹಾಗೂ ವಾದ್ಯಗಳೊಂದಿಗೆ ಪಂಚಾರತಿ ಮಾಡಿದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನ ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರಿನ ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ 2026ನೇ ಸಂವತ್ಸರಕ್ಕೆ ಸಂಬಂಧಿಸಿದ ಡೈರಿ ಕ್ಯಾಲೆಂಡರ್ಗಳು ದೊರಕಲಿವೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ಭಕ್ತರಿಗಾಗಿ 2026ನೇ ಸಂವತ್ಸರದ ಕ್ಯಾಲೆಂಡರ್ಗಳು ಬೆಂಗಳೂರಿನ ಟಿಟಿಡಿ ಆಲಯದ ಕೌಂಟರ್ನಲ್ಲಿ ದೊರಕಲಿದೆ. ಕ್ಯಾಲೆಂಡರ್ ಡೈರಿಗಳ ದರ ಹೀಗಿದೆ: 6 ಪುಟದ ಸ್ಪೆಷಲ್ ಕ್ಯಾಲೆಂಡರ್ 450 ರೂಗಳು, 12 ಪುಟದ ಕ್ಯಾಲೆಂಡರ್ ದರ 130 ರೂಗಳು, ಡಿಲಕ್ಸ್ ದೊಡ್ಡ ಡೈರಿ 150 ರೂಗಳು, ಚಿಕ್ಕ ಡೈರಿ 120 ರೂಗಳು, ತೆಲುಗು ಪಂಚಾಂಗ ಕ್ಯಾಲೆಂಡರ್ 30 ರೂಗಳು, ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೊಡ್ಡ ಕ್ಯಾಲೆಂಡರ್ 20 ರೂಗಳು, ಶ್ರೀ ಪದ್ಮಾವತಿ ಅಮ್ಮನವರು ಶ್ರೀ ವೆಂಕಟೇಶ್ವರ ಕ್ಯಾಲೆಂಡರ್ 15 ರೂಗಳು, ಟೇಬಲ್ ಟಾಪ್ ಕ್ಯಾಲೆಂಡರ್ 75 ರೂಗಳು ಟಿಟಿಡಿಯಿಂದ ಭಕ್ತರಿಗೆ ಲಭಿಸುವಂತೆ ಮಾಡಲಾಗಿದೆ. ನೆಲ್ಲೈ ಬಾಗಂಪ್ರಿಯ ಸಮೇತ ಶಂಕರ ರಾಮೇಶ್ವರರ್ ದೇವಾಲಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆಗಳು ಜರುಗಿದವು. ದೇಶಾದ್ಯಂತ ದೀಪಾವಳಿ ಹಬ್ಬವನ್ನು ಉತ್ಸಾಹದಿಂದ ಆಚರಿಸಲಾಗಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ನೆಲ್ಲೈ ಬಾಗಂಪ್ರಿಯ ಸಮೇತ ಶಂಕರ ರಾಮೇಶ್ವರರ್ ದೇವಾಲಯವನ್ನು ಹೂಗಳಿಂದ ಅಲಂಕರಿಸಿ ಭಗವಂತ ಮತ್ತು ದೇವತೆಗೆ ವಿಶೇಷ ಪೂಜೆ ಮತ್ತು ದೀಪಾರಾಧನೆಯನ್ನ ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯ ಭಕ್ತರು ಹೊಸ ಬಟ್ಟೆಗಳನ್ನು ಧರಿಸಿ ತಮ್ಮ ಕುಟುಂಬಗಳೊಂದಿಗೆ ದೀರ್ಘ ಸರತಿ ಸಾಲಿನಲ್ಲಿ ನಿಂತು ಭಗವಂತನ ಮತ್ತು ದೇವಿಯ ದರ್ಶನ ಪಡೆದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಕೆಇಬಿ ಆಫೀಸ್ನಲ್ಲಿ ನೆಲೆಸಿರುವ ಶ್ರೀ ವಿದ್ಯಾ ಗಣಪತಿ ದೇವಾಲಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಶ್ರೀ ಕೇದಾರೇಶ್ವರ ವ್ರತಾಚರಣೆ ಶಾಸ್ತ್ರೋಕ್ತವಾಗಿ ಜರುಗಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಶ್ರೀ ವಿದ್ಯಾ ಗಣಪತಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆಯನ್ನ ಸಲ್ಲಿಸಿ ಮಂಗಳಾರತಿಯನ್ನ ಬೆಳಗಿಸಲಾಯಿತು.
ತದನಂತರ ಆಲಯ ಗರ್ಭಗುಡಿಯ ಮುಂಭಾಗದಲ್ಲಿ ಮಂಟಪವನ್ನ ಏರ್ಪಾಟು ಮಾಡಿ ಆ ಮಂಟಪದಲ್ಲಿ ಶ್ರೀ ಅರ್ಧನಾರೀಶ್ವರ ಸ್ವಾಮಿಯ ಚಿತ್ರಪಟದೊಂದಿಗೆ ಕಲಶವನ್ನ ಸ್ಥಾಪಿಸಲಾಯಿತು. ತದನಂತರ ಶಾಸ್ತ್ರೋಕ್ತವಾಗಿ ಶ್ರೀ ಕೇದಾರೇಶ್ವರ ವ್ರತವನ್ನ ಆಚರಿಸಿ ಪೂಜೆಯನ್ನ ಸಲ್ಲಿಸಲಾಯಿತು. ತರುವಾಯ ಅರ್ಚಕರು ವ್ರತ ಕಥೆಯನ್ನ ಭಕ್ತರಿಗೆ ಹೇಳಿದರು. ಅನೇಕ ಮಂದಿ ಭಕ್ತರು ಕೇದಾರೇಶ್ವರ ವ್ರತದಲ್ಲಿ ಪಾಲ್ಗೊಂಡು ಕಥೆಯನ್ನ ಕೇಳಿ ದೇವರುಗಳ ದರ್ಶನ ಪಡೆದು ಆನಂದ ಪರವಶರಾದರು. ರಾಯಚೂರಿನ ಜವಾಹರ ನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶಾಖಾ ಮಠದಲ್ಲಿ ಶ್ರೀ ಸುಮತೀಂದ್ರ ತೀರ್ಥರ ಆರಾಧನಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಪ್ರಯುಕ್ತ ಮಹಾರಥೋತ್ಸವ ಜರುಗಿ ಬೆಳಗ್ಗೆ ಶ್ರೀ ಗುರುರಾಯರಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಜೆ ಬೆಳ್ಳಿ ರಥದಲ್ಲಿ ಶ್ರೀ ಪ್ರಹ್ಲಾದ ರಾಜನನ್ನು ಹಾಗೂ ಶ್ರೀ ಸುಮತೀಂದ್ರ ತೀರ್ಥರ ಭಾವಚಿತ್ರ ಆಸೀನಗೊಳಿಸಿ ಮಹಾರಥೋತ್ಸವ ನೆರವೇರಿಸಿ ಮಹಾಮಂಗಳಾರತಿಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗವಹಿಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಶ್ರೀ ಕೇದಾರೇಶ್ವರ ವ್ರತವನ್ನ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಅಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ನಂತರ ಪೂಜೆಯನ್ನ ಸಲ್ಲಿಸಿ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ತದನಂತರ ಆಲಯ ಗರ್ಭಗುಡಿಯ ಮುಂಭಾಗದಲ್ಲಿ ಮಂಟಪವನ್ನ ಏರ್ಪಾಟು ಮಾಡಿ ಆ ಮಂಟಪದಲ್ಲಿ ಶಿವ ಪಾರ್ವತಿಯರ ಚಿತ್ರಪಟದೊಂದಿಗೆ ಕಲಶವನ್ನ ಸ್ಥಾಪಿಸಲಾಯಿತು. ತದನಂತರ ಶಾಸ್ತ್ರೋಕ್ತವಾಗಿ ಶ್ರೀ ಕೇದಾರೇಶ್ವರ ವ್ರತವನ್ನ ಆಚರಿಸಿ ಪೂಜೆಯನ್ನ ಸಲ್ಲಿಸಲಾಯಿತು. ತರುವಾಯ ಅರ್ಚಕರು ವ್ರತ ಕಥೆಯನ್ನ ಭಕ್ತರಿಗೆ ತಿಳಿಸಿದರು. ಅನೇಕ ಮಂದಿ ಭಕ್ತರು ಕೇದಾರೇಶ್ವರ ವ್ರತದಲ್ಲಿ ಪಾಲ್ಗೊಂಡು ಕಥೆಯನ್ನ ಕೇಳಿ ದೇವರುಗಳ ದರ್ಶನ ಪಡೆದು ಆನಂದ ಪರವಶರಾದರು. ಚಿದಂಬರಂನ ತಿಲ್ಲೈ ಗೋವಿಂದರಾಜ ತಿರುಮಾಳ ದೇವಾಲಯದಲ್ಲಿ ಮಹಾ ಸಂಪ್ರೋಕ್ಷಣೆಯನ್ನ ನೆರವೇರಿಸಲಾಯಿತು. ಕಡಲೂರು ಜಿಲ್ಲೆ ಚಿದಂಬರಂನ ನಟರಾಜಸ್ವಾಮಿ ದೇವಾಲಯದ ಒಳಗೆ ಸ್ಥಿತಿಯಲ್ಲಿರುವ ಸಿತ್ತಿರಗುಂಡಂ ಎಂದು ಕರೆಯಲ್ಪಡುವ ತಿಲ್ಲೈ ಗೋವಿಂದರಾಜ ಪೆರುಮಾಳ ದೇವಾಲಯವು 108 ದಿವ್ಯ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ಭಕ್ತರು ಶಿವನನ್ನು ವಿಷ್ಣುವನ್ನು ಒಂದೇ ಸ್ಥಳದಲ್ಲಿ ದರ್ಶನ ಮಾಡಬಹುದು ಎಂದು ವಿಶಿಷ್ಟತೆ ಇದೆ. ದೇವಾಲಯದ ಮೂಲವರರಾದ ಗೋವಿಂದರಾಜ ಪೆರುಮಾಳ್ ಅನಂತಶಯನ ಭಂಗಿಯಲ್ಲಿ ಹಾಗೂ ಉತ್ಸವ ಮೂರ್ತಿ ದೇವಾದಿದೇವನು ಆಸನಸ್ಥನಾಗಿ ಕಾಣಿಸಿಕೊಂಡಿದ್ದಾರೆ. ಮೂಲವರ ಸಾತ್ವಿಕ ವಿಮಾನದ ಅಡಿಯಲ್ಲಿ ಯೋಗಶಯನ ಸ್ಥಿತಿಯಲ್ಲಿದ್ದಾರೆ. ದೇವಾಲಯದ ಪುನರ್ ನಿರ್ಮಾಣ ಕಾಮಗಾರಿಗಳು, ವಿಮಾನರಾಜ ಗೋಪುರಗಳು ಹಾಗೂ ಮಹಾಮಂಟಪದ ಪುನರುತ್ಥಾನ ಕಾರ್ಯಕ್ರಮಗಳು ಪೂರ್ಣಗೊಂಡಿದ್ದು ಅಷ್ಟಬಂಧನ ಮಹಾ ಸಂಪ್ರೋಕ್ಷಣೆ ನವೆಂಬರ್ 3ರಂದು ಬೆಳಗ್ಗೆ 9:30ರಿಂದ 10:30 ಒಳಗೆ ಧನುರ್ ಲಗ್ನದಲ್ಲಿ ನಡೆಯಲಿದೆ.
ಸಂಪ್ರೋಕ್ಷಣೆಯ ಪೂರ್ವಭಾವಿಯಾಗಿ ನಡೆದ ಪಾಲಾಲಯ ವಿಧಿಯ ನಂತರ ಉತ್ಸವ ಮೂರ್ತಿಯನ್ನು ದೇವಾಲಯದ ಕನ್ನಡಿ ಕೊಠಡಿಗೆ ಸ್ಥಳಾಂತರಿಸಲಾಯಿತು. ನಂತರ ದೇವಾಲಯವನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಮಹಾ ಸಂಪ್ರೋಕ್ಷಣೆ ನಂತರ ಅಂದರೆ ನವೆಂಬರ್ 3ರಂದು ಭಕ್ತರಿಗೆ ಪುನಃ ಪೆರುಮಾಳ್ ದರ್ಶನ ಲಭ್ಯವಾಗಲಿದೆ. ಕೋಲಾರ ಜಿಲ್ಲೆಯ ಕೊಂಡರಾಜನಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ವರಪ್ರದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಮೂಲ ಮೂರ್ತಿಗೆ ಫಲ ಪಂಚಾಮೃತ ಅಭಿಷೇಕ ವೈಭವವಾಗಿ ಜರುಗಿತು. ತದನಂತರ ಚಂದನಾಭಿಷೇಕಾದಿ ಪೂಜೆಗಳು ಜರುಗಿದವು. ತರುವಾಯ ವಿಶೇಷವಾಗಿ ಅಲಂಕರಿಸಿ ಷೋಡಶೋಪಚಾರಾದಿ ಧೂಪ ದೀಪ ನೈವೇದ್ಯಗಳನ್ನು ಸಮರ್ಪಿಸಲಾಯಿತು. ಬಳಿಕ ಮಹಾಮಂಗಳಾರತಿಯನ್ನ ಬೆಳಗಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ.
ಜಗತ್ ಕಲ್ಯಾಣಕ್ಕಾಗಿ ಜಗದೋದ್ಧಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿದುಷಿ ಭಾಗ್ಯಲಕ್ಷ್ಮಿ ಮತ್ತು ಬಳಗ ಇವರಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.